ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿಪ್ಪ. ಜೈ ಶ್ರೀರಾಮ್. ಎಲ್ಲರಿಗೆ ಶರಣ್ರಿಪ್ಪ. ನಾವು ಮಾತ್ರ ಫುಲ್ ಹೈಪ್ ಅದೀವಿ, ನೀವೇ ಗಿಚ್ಚದ್ರಿ ಅಂತ ಮಾಡೀನಿ. ಇವತ್ತೇ ಹೊಟ್ಟಿವಿ ಗೋಕಾಕಿಗೆ ಹೊಟ್ಟಿವಿ. ಆಮೇಲೆ ಸಿಗ್ತೇನೆ ನಿಮಗೆ ಮತ್ತೆ ಕಾರ್ ಗಾಡಿ ಕಡೆ ಹೋಗಿ. ಈಗ ಹೊಟ್ಟೆನ ಗಾಡಿ ಕಡೆ ನಡ್ಕೋತೆ ಮನೆಗೆ ಬಿಟ್ಟೆ. ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕೆ ಮನೆ ಬಿಡುವ ಮಾಡಲಿಲ್ಲ. ಹೋಗೋಣ್ರಿ, ಫುಲ್ ಗಿಚ್ಚ ಅಡ್ಯಾಡೋಣ ಇವತ್ತು. ಈಗ ಬಂದೀವ್ರಿ ಈ ಗಾಡಿ ಕಡೆ. ಗಾಡಿ ಭಾಳ ಅಂದ್ರೆ ಭಾಳ ಹೊಲಸಾಗೈತಿ. ಇಲ್ಲಿಗೆ ಸ್ವಲ್ಪ ಮ್ಯಾಗ ತೊಳ್ಕೊಂಡು ಹೋಗೋಣಂತೆ. ಇಲ್ಲ ಗಾಡಿಯಾಗ ಕುಂದ್ರಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ, ಗಾಡಿ ಕ್ಲಿಯರ್ ಇರ್ಬೇಕು ನನಗೆ. ಅದಕ್ಕೆ ಸ್ವಲ್ಪ ಗಾಡಿ ತೊಳ್ಕೊಂಡು ಹೋಗೋಣಂತೆ. ನೋಡ್ರಿ ನಮ್ಮ ಗಾಡಿ ಗಿಲಿ ರೆಡಿ ಆಗುತ್ತೆ. ಈಗ ಸೋರು ಬರ್ತಾರೆ, ಸೋರು ಬರ್ಕೊಂಡು ಸೀದಾ ಹೋಗ್ಬೇಕೈತಿ ಗೋಕಾಕಿಂದ 30 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಸಿಗ್ತದೆ ನಿಮ್ಗೆ ಅವಾಗ. ಗಾಡಿ ಫುಲ್ ಗಿಚ್ಚಾಗೈತಿ. ಇನ್ನೆಷ್ಟು ಹೋಗೋಣಂತೆ. ಗಾಡಿ ಮಾತ್ರ ಫುಲ್ ರೆಡಿ ಆಯ್ತು ನಮ್ಗೆ ಹೋಗೋದು. 1 hour later. ಅಮಾಸೆ ಇತ್ತು, ಅದಕ್ಕೆ ಸಿದ್ದರಾಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊತ್ತೇವ್ರಿ ಗೋಕಾಕಕ್ಕೆ. ಮುಂದೆ ಸಿಗ್ತೀನಿ ಬರ್ರಿ. ನಮ್ಮ ಗಾಡಿಯಲ್ಲಿ ಐತೆ ನೋಡ್ರಿ, ಫಸ್ಟ್ ಕ್ಲಾಸ್ ಪ್ರಸಾದ ಆಯ್ತು. ಈಗ ನೆಕ್ಸ್ಟ್ ಹೋಗೋದು ಗೋಕಾಕ್. ಧಾರವಾಡ ಕೋರ್ಟ್ ಸರ್ಕಲ್ ಕಡೆ ಅದೀವ್ರಿ. ಈಗ ಇಲ್ಲೇ ಬಿಗ್ ಮಿಶ್ರ ಒಳಗೆ ಧಾರವಾಡ ಪೇಡ ತೊಗೊಳತ್ತೀವಿ. ಸ್ಪೆಷಲ್ ಧಾರವಾಡ ಪೇಡ, ಅದ್ರ ಸಂಬಂಧ ಸ್ಟಾಪ್ ಮಾಡಿದ್ವಿ. ಮತ್ತೆ ಸಿಗ್ತದೆ ನಮ್ಗೆ. ಆಮೇಲೆ ನಿಂತಾಗೆ ಹೋಗ್ಬೇಕಾದ್ರೆ ಹಂಗೆ ಎಲ್ಲ ಮುಟಕ್ಕೆ ಹೋಗಿದ್ವಿ, ದರ್ಶನ ಮಾಡ್ಕೊಂಡ್ಬಂದಿವಿ. ಮಳೆ ಅಂದ್ರೆ ಮಳೆ ಇರ್ತಿರ್ಬೇಕು, ದಬಾಸಿ ಅಪ್ಪ. ಗೋಕಾಕಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದೆ ಇದು ಕಳ್ಳೊಳ್ಳಿ ಅಂತ್ರಿ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಮಾಸಿ ಇತ್ತಲ್ಲ, ಹಂಗೆ ದೇವ್ರ ದರ್ಶನ ತೊಗೊಂಡು ವಾಪಸ್ ಇದಕ್ಕೆ ಹೋದ್ವಿ. ಇಲ್ಲಿ ಇದಕ್ಕೆ ಹಿಡಕಲ್ಗೆ ಹೋದ್ವಿ. ಗೋಕಾಕ್ ಹೋಗಿ ಗೋಕಾಕಿಂದ ಹಿಡಕಲ್ಗೆ ಹೋದ್ವಿ. ಇದೆ ನೋಡ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಭಾಳ ಚಲೋ ಐತಿ. ಪುರಾತನ ಕಾಲದ್ದು ಚಲೋ ದರ್ಶನ ಆಯ್ತು, ಎಲ್ಲ ಆಯ್ತು. ಮತ್ತು ಅಲ್ಲಿಂದ ಸೀದಾ ಹೋಗಿದ್ದೆ ಗೋಕಾಕ್ ಫಾಲ್ಸ್ ಮುಂದೆ ಹಾಯಿಸಿ ಹಿಡಕಲ್ ಡ್ಯಾಮಿಗೆ ಹೋಗಿದ್ದೀವಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ. ಈಗ ಬಂದಿವ್ರಿ ಗೋಕಾಕ್ ಫಾಲ್ಸ್ ಕಡೆ. ಆದರೆ ಗೋಕಾಕ್ ಫಾಲ್ಸ್ ತೋರ್ಸೋಕ್ಕಾಗಲ್ಲ, ಹೊಟ್ಟಿಲ್ಲ ಒಳಗೆ. ಇಲ್ಲಿಂದ ತೋರಿಸ್ತಾ ನೋಡ್ರಿ ನಿಮ್ಗೆ ಕಾಣೈತಿ. 2 ಕಣ್ಣು ಸಲಂಗ್ ನೋಡ್ರಿ ಸರ್ ನೋಡೋಕೆ. ಬ್ಯಾಂಕಿ ದವಾಸಿ ನೀರು ಬಂದೈತಿ, ಚಲೋ ಬಂತು. ಅದು ಹೋಗೋಕ್ಕಾಗಲಿಲ್ಲ ಒಳಗೆ. ಒಂದು ಅಲ್ಲೇ ರೋಡ್ ಬದ್ದು ನಿಂತು ನೋಡ್ಕೊಂಡು ಇದೆ ಗೋಕಾಕ್ ಫಾಲ್ಸ್ ಎಂಟ್ರೆನ್ಸ್ ಇದೆ ನೋಡ್ರಿ. ಗೋಕಾಕ್ ಫಾಲ್ಸ್ ಎಂಟ್ರೆನ್ಸ್ ಇಲ್ಲೇ ಬಂದು ನೋಡ್ರಿಪ್ಪ. ಹಿಡಕಲ್ ಡ್ಯಾಮಿಗೆ ಬಂದೀವಿ. ನೀರೇನು ಅಷ್ಟು ಇದ್ದಿದ್ದಿಲ್ಲರಿಪ್ಪ. ಹಿಡಕಲ್ ಡ್ಯಾಮ್ ನೋಡ್ರಿದೆ. ಗಿಡ ತೆಂಗಿನ ಗಿಡ ಭಾರಿ ಅದ ನೋಡ್ರಿ. ಇಲ್ಲಿ ದಾಡ್ಸಿ ಮಜಾ ಬರ್ತದೆ ನೋಡೋಕ್ಕೆ. 2 ಕನಸು ಅಲ್ಲೇ ನೋಡೋಕ್ಕೆ. ಇದೆ ಹಿಡಕಲ್ ಡ್ಯಾಮ್. ನೀರು ಬಿಟ್ಟಿಲ್ಲ ಕಾಣಿಸ್ತೈತಿ. ನೀರು ಕಮ್ಮಿ ಇತ್ತು ಭಾಳ. ಈಗ ಮಳೆ ಬರ್ತೈತ್ರಿಪ್ಪ. ಮಳೆ ಒಂದು ಸ್ಟಾರ್ಟ್ ಆಕೈತಿ. ಸೀದಾ ಗಾಡಿ ಕಡೆ ಓಡಿ ಹೋಗ್ಬೇಕಿನ್ನ. ಮತ್ತು ಆಮೇಲೆ ಸಿಗ್ತೇನೆ ಬರ್ರಿ ನಮಗೆ. ಈಗ ಬಂದೀವ್ರಿ ಹಿಡಕಲ್ ಡ್ಯಾಮ್. ಈಗ ಇಲ್ಲಿಂದ ಇಲ್ಲೇ ಒಳಗೆ ಹೋಗ್ಯಾರ ನಮ್ಮ ಸರ್. ಅವ್ರು ಅರ್ಧ ಗುರುಜಿ ಬೆಟ್ಟಕ್ಕೆ. ನಮ್ಮ ಗಾಡಿ ಇಲ್ಲೇ ಐತಿ. ಈಗ ಇಲ್ಲಿಂದ ಹೋಗೋದು ಹುಬ್ಳಿ ಕಡೆ. The next day. ಜೈ ಶ್ರೀರಾಮ್. ಎಲ್ಲರಿಗೂ ಶುಭೋದಯ. ನಾವು ನಿನ್ನೆ ಗೋಕಾಕ್ ಕಡೆ ಹಿಡಕಲ್ ಡ್ಯಾಮಿಗೆ ಹೋಗಿದ್ವಿ. ರಾತ್ರಿ ಅಲ್ಲಿಂದ ಒಂದು 9 ಗಂಟೆ 9:30 ಬಿಟ್ಟು ರೀ. 12 ಗಂಟೆಗೆ ಹುಬ್ಳಿಗೆ ಬಂದು ಸೀದಾ ಮಕ್ಕೊಂಡ್ಬಿಟ್ಟಿವಿ. ಇವತ್ತು ವಾಪಸ್ ಗಾಡಿ ಹೊಡಿದು ಬಂದೈತಿ. ಬೆಳಿಗ್ಗೆ ಹೋಗೋದೈತ್ರಿ. ಬೆಳಿಗ್ಗೆಯಿಂದ ಒಂದು ಹಳ್ಳಿಗೆ ಗಾಡಿ ಕಡೆ ಹೋದ್ಮೇಲೆ ಸಿಗ್ತೇನೆ ನಿಮಗೆ. ಈಗ ಬಂದೀವ್ರಿ ಉಣ್ಕಲ್ ಸಿದ್ದಾಪುರ ಗುಡಿಯಿಂದ ಅರ್ಜೆಂಟ್ ಒಳಗೆ ಹೋಗಿ KMC ಕಡೆ ಇತ್ತು ಗಾಡಿ ತೊಗೊಂಡು ಸೀದಾ ಸಿದ್ದಾಪುರ ಗುಡಿ ಕಡೆ ಬಂದೀವ್ರಿ. ಇಲ್ಲಿಂದ ಸ್ವಲ್ಪ ಸಾಮಾನು ತೊಗೊಂಡು ಮನೆಗೆ ಹೋಗಿ ಎಲ್ಲೇ ಐತೆ ನೋಡ್ರಿ ಗಾಡಿ. ಡಿಕ್ಕಿ ಓಪನ್ ಆಯ್ತಲ್ಲ, ಇದೆ ಕೆಂಪು ಗಾಡಿ, ಟಾಟಾ ಕಂಪ್ನಿ ಇದೆ. ಇದೇ ತೊಗೊಂಡೈತಿ. ಬೆಳಿಗ್ಗೆ ಹೊಟ್ಟೈತಿ. ಬೆಳಿಗ್ಗೆಯಿಂದ 10 ಕಿಲೋಮೀಟ್ರ್ ಹಳ್ಳಿಗೆ. ನನ್ನ ಮನೆ ಇಲ್ಲೇ ಮ್ಯಾಗ ಐತಿ. ನಮ್ಮ ಸೊರವಣ್ಣರ ಮನೆ. ಅವ್ರ ಫ್ಯಾಮಿಲಿ ಕರ್ಕೊಂಡು ಹೊಂಟೇನೆ. ಬೆಳಿಗ್ಗೆಯಿಂದ 10 ಕಿಲೋಮೀಟ್ರ್ ಮುಂದೆ ಸಿದ್ದಾಪುರಿಗೆ ಹೋಗಿ ಬಿಟ್ಟು ಬಂದು ವಾಪಸ್ ಈಗ ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಕಡೆ ನಿಂತೀವಿ. ಇಲ್ಲ ಬ್ರಹ್ಮ ಹತ್ರ ವೇಟಿಂಗ್ ಮಾಡ್ತೀವಿ. ಇಲ್ಲ ಒಂದು ಗೊಂಬೆ ಹೊಡಿದ್ವಿ, ಗಿಲಿ ನೋಡ್ರಿ. ಅಲ್ಲ ನೋಡ್ರಿ ಗೂಗ್ಲಿ ಸ್ಟೈಲ್ ಇವಾಗ ಇದು. ಅಲ್ಲಿಗೆ ಬಂದರೆ ತುಳಸಿಗಿರಿ ಆಂಜನೇಯ ಸ್ವಾಮಿಗೆ ಇವತ್ತು ಶನಿವಾರ ಐತೆ ಅಂತೇಳಿ. ಹದಿನೈದು ಕ್ರಾಸ್ನಾಗ ಬಜಿ ತಿನ್ನೋಕ್ರಿ. ಇದನ್ನ ಕಟ್ಬಜಿ ಅಂತ ಕೊಟ್ಟರೆ
ಅಂಗಡಿ ಹೆಸರೇ ಟಿ ಬಳ್ಳಾರಿ ಬಜ್ಜಿ ಶಾಪ್ ಅಂತ ನೋಡ್ರಿ. ಗಂಜಗಿ ಕ್ರಾಸ್ನಾಗ ಬಜ್ಜಿ ತಿಂದೆ ಸೀದಾ ನರಗುಂದಕ್ಕೆ ಬಂದೆ. ಅಲ್ಲಿ ಅವ್ರ ದೋಸ್ತ್ರಿ ಸ್ವಲ್ಪ ಭೇಟಿಯಾಗಿ ಹುಬ್ಳಿಗೆ ಬರೋಲ್ಲ ಟೈಮ್ 10 ಗಂಟೆ ಆಯ್ತು ರೀ. ಈಗ ಜಸ್ಟ್ ಹುಬ್ಳಿಗೆ ಬಂದೆ. ಮತ್ತು ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ. ಎಲ್ಲರೂ ನಾನು ಅಣ್ತಂಬ್ರ ಅಕ್ಕಂಗಿರ ದೇವ್ರ ಆಶೀರ್ವಾದ ಐತೆ ಅಂತ ಮಾಡೀನಿ. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ. ಜೈ ಶ್ರೀರಾಮ್. ಮತ್ತೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.